ಈಗ ಯತ್ನಾಳ್ ಸಾಹೇಬ್ರು ಏನು ಸರ್, ಅವರು ಏನು ಬೇಕಿದ್ದು ಮಾತನಾಡ್ಬೋದು. ಅವರು 1 2 3 ಆಲ್ ಇಂಡಿಯಾ ಫ್ರೀ. ಅವರು ಏನು ಬೇಕಿದ್ದು ಮಾತನಾಡ್ತಾರೆ. ಅವ್ರ ಬಗ್ಗೆ ನಾವು ಹೆಂಗೆ ಹೇಳೋಣ, ಐ ಹ್ಯಾವ್ ಗಾಟ್ ಹೈಯೆಸ್ಟ್ ರಿಗಾರ್ಡ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಹಿಮ್. ಬಟ್ ಅವ್ರು ಪ್ರತಿ ಸರಿ ಏನೋ ಒಂದು ಮಾತನಾಡ್ತಾರೆ, ಹೋಗ್ಬಿಡ್ತಾರೆ. ಅದಕ್ಕೆ ನಾವೇನು ಮಾಡೋಣ? ಅವ್ರು ಹೇಳಿದ್ದಾರೆ, ನೀವು ಅವ್ರನ್ನೇ ಕೇಳಿ ದಯಮಾಡಿ. ಅಲ್ರಿ, ಈಗ 13,13,000 ಹೆಣ್ಮಕ್ಳು ಈ ಭಾರತ ದೇಶದಲ್ಲಿ ಬರೀ ಒಂದೇ ವರ್ಷದ ಇದ್ರ ಬಗ್ಗೆನೂ ಚರ್ಚೆ ಮಾಡ್ಬೋದಲ್ವ? ಈಗ ನೋಡಿ ಸರ್, ಇದೊಂದು ಆಗಿದೆ. ಈ ಇನ್ಸಿಡೆಂಟ್ ಯಾರಿಗೂ ಆಗಬಾರ್ದು, ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ ಯಾರಿಗೂ ಆಗಬಾರ್ದು. ಈ ಇನ್ಸಿಡೆಂಟ್ ಆಗಿಬಿಟ್ಟಿದೆ. ಇದೇ ಇನ್ಸಿಡೆಂಟ್ ನಡ್ಕೊಂಡು ಎಲ್ಲರ ಬಗ್ಗೆ ಮಾತನಾಡೋದು, ತುಷ್ಟೀಕರಣ. ಯಾಕೆ ಸರ್ಕಾರ ಹೋಗಿಂತವ್ರಿಗೆ ಪ್ರೋತ್ಸಾಹ ಕೊಡ್ತೈತೆ ಮಾಡಂತೇಳಿ? ಯಾಕೆ ಸರ್ಕಾರ, ಯಾವುದೇ ಸರ್ಕಾರ ಆಗಿರಲಿ, ಇವನ್ BJP ಸರ್ಕಾರದವ್ರು ಕೂಡ ಇಂಥವೆಲ್ಲ ತುಷ್ಟೀಕರಣ ಕೊಡುತ್ತೇನೆ ರೀ? ಹೋಗಿ ಮಾಡು 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 ಅಂತೇಳಿ ಏನು ರೀ ಇದು? ಒಂದೆಲ್ಲ ಲಿಮಿಟ್ ಬೇಕಲ್ಲ ಮಾತನಾಡೋಕ್ಕೆ. ಎಲ್ಲದಕ್ಕೂ ಬರೋದು ಏನೇ ಆದ ತಕ್ಷಣ ತುಷ್ಟೀಕರಣ ಮಾಡ್ತಾರೆ, ಇವರೇ ಪ್ರೋತ್ಸಾಹ ಕೊಡ್ತಾರೆ. ನಮಗೆ ಆರ್ ವಿ ನಾಟ್ ಹ್ಯೂಮನ್ ಬೀಯಿಂಗ್ಸ್? ವಿ ಡೋಂಟ್ ಹ್ಯಾವ್ ಎನಿ ಕಾಮನ್ ಸೆನ್ಸ್? ಆರ್ ವಿ ಬಿನ್ ಎಲೆಕ್ಟೆಡ್ ಟು ಡೂ ಓನ್ಲಿ ಸಚ್ ಥಿಂಗ್ಸ್? ನಮಗೇನು ಪರ್ಪಸ್ ಇಲ್ಲ ಬೇರೆ ಮಾಡೋಕ್ಕೆ ಲೈಫಲ್ಲಿ? ಅಂದರೆ ಕಾಂಗ್ರೆಸ್ ಕಳೆದ 70 ವರ್ಷದ ಏನು ಮಾಡಿಲ್ಲ, ಬರೀ ಇದನ್ನ ಮಾಡ್ಕೊಂಡು ಬಂದತ್ತೇನು ರೀ? ವಿ ಹ್ಯಾವ್ ಬಿಲ್ಡ್ ದಿಸ್ ನೇಷನ್, ವಿ ಹ್ಯಾವ್ ಬಿಲ್ಡ್ ದಿಸ್ ಸ್ಟೇಟ್, ಎವ್ರಿಬಡಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್, ಎವ್ರಿ ಪೊಲಿಟಿಕಲ್ ಪಾರ್ಟಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್. ಈ ಥರ ಇನ್ಸಿಡೆಂಟ್ಗಳಾದಾಗ ಎಲ್ಲರೂ ಬಂದು ಸಹಾಯತೆ ಇರಬೇಕು. ಒಬ್ರಿಗೊಬ್ಬರು ಇದನ್ನು ಇಶ್ಯೂನ ಹೆಂಗೆ ಅಡ್ರೆಸ್ ಮಾಡ್ಬೇಕು, ಫ್ಯೂಚರಾಗಿ ಯೋಚನೆ ಮಾಡ್ಬೇಕು. ಇದು ಹೆಂಗೆ ಮಾಡ್ಬೇಕು, ಮುಂದೆ ಏನು ಮಾಡ್ಬೇಕು? ಈಗ ಈ ಥರ ಇನ್ನೊಬ್ರು ಯಾರು ಮಾಡಿದ್ರೆ ಏನು ಮಾಡ್ಬೇಕು? ಅದಕ್ಕೆ ಈಗ BJP ಸ್ಟೇಟ್ನಾಗ ಯಾರೋ ಮಾಡೋದು, ಅದಕ್ಕೆ ಏನು ಮಾಡಬೇಕು? ಎನಿಬಡಿ ಹೂ ಡಸ್ ದಿಸ್ ಆ್ಯಕ್ಟ್, ಇದಕ್ಕೆ ಕಾನೂನು ತರಬೇಕು. ಎಸ್, ಲೆಟ್ ಅಸ್ ಆಲ್ ಪುಟ್ ಫಾಸ್ಟಾಗಿ ಕೋರ್ಟ್ಸ್ ಮಾಡೋಣ, ಕಾನೂನು ತರೋಣ. ಇಂಥವ್ರು ಜಲ್ದಿ ಮಾಡಿದ್ರೆ ಒಂದು ಎನ್ಕೌಂಟ್ರ್ ಮಾಡೋಣ. ಇಂಥದ್ದು ಯಾವುದೋ ಒಂದು ಮಾತನಾಡಬೇಕು. ಹೈಯರ್ ಲಾರ್ಜರ್ ಇಶ್ಯೂಸ್ನ ಯಾವ ರೀತಿ ಅಡ್ರೆಸ್ ಮಾಡಬೇಕು, ಸೋಷಿಯಲ್ ಇಶ್ಯೂಸ್ನ ಯಾವ ರೀತಿ ಅಡ್ರೆಸ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಸೆನ್ಸಿಟಿವಿಟಿ ಬೇಕು. ಆದ ತಕ್ಷಣ ಬರೋದು, ಎಲ್ಲರೂ ಏನೋ ಕ್ಯಾಮ್ರಾ ಸಿಗ್ತತೆ ಹೇಳೋದು, ಹೋಗೋದು, ಕ್ಯಾಮ್ರಾ ಸಿಗ್ತತೆ ಇನ್ನೂ ಹೇಳೋದು. ಇರೋ ಒಬ್ಬರೆಲ್ಲರೂ ಮಾತಾಡಿದೆ ನೋಡೋಣ. ನಿನ್ನೆ ಒಂದು ವಾರ ಆದಮೇಲೆ ಯಾರೇನು ಮಾತಾಡ್ತಾರೆ ನೋಡೋಣ, ನಾವೆಲ್ಲಿರ್ತಾರೆ ನೋಡಿ, ನಾವು ನೋಡ್ತೀವಲ್ಲ. ಬರೀ ಈ ವಿಷಯಕ್ಕಷ್ಟೇ ಮಾತನಾಡೋದ, ಬೇರೆ ವಿಷಯಗಳು ಬೇಡ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.